ನಮಸ್ತೆ, ಪ್ರಾಪರ್ಟೀಸ್ ಕರ್ನಾಟಕದಿಂದ ನಾನು ಉಡುಪ ಮಾತಾಡೋದು. ಇದೊಂದು ಸ್ಮಾಲ್ ಎಕ್ಸ್ಟೆಂಟ್ 20 ಗುಂಟೆ ಅಂದರೆ ಅರ್ಧ ಎಕರೆ ಲೆವೆಲ್ಲಾಗಿ ಸ್ಕ್ವೇರಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ. ಇಲ್ಲೊಂದು ಕಲ್ಲು ಕಾಣ್ತಿರ್ಬೇಕು ತಮಗೆ. ಇದು ಬಂದು ಅಳತೆ ಕಲ್ಲು. ಇಲ್ಲಿ ನೇರವಾಗಿ ಕಲ್ಲಿದೆ ಒಂದು. ಇದು ನೇರವಾಗಿ ಒಂದು ಕಲ್ಲು ಕಾಣುತ್ತೆ. ಅಲ್ಲಿ ಕುರಿ ಮೇಯ್ತಿದೆಯಲ್ಲ ಒಂದು ಕಲ್ಲಿದೆ, ಅದು ಈಸ್ಟ್ ಕಡೆಗೆ. ಮತ್ತು ಇಲ್ಲಿ ಮರ ಕಾಣ್ತಿದೆಯಲ್ಲ, ಹಾಲು ಮರ, ಅಲ್ಲೊಂದು ಕಲ್ಲಿದೆ. ಹಾಗೆಯೇ ಅಲ್ಲಿ 2 ಹಸು ಮತ್ತು ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಅಲ್ಲೊಂದು ಕಲ್ಲಿದೆ. ಅಂದರೆ ಹದ್ದುಬಸ್ತು ಮಾಡಿಕೊಂಡು ಕರೆಕ್ಟಾಗಿ ಅಳತೆ ಮಾಡಿ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡು 20 ಗುಂಟೆ. ಮೂಲ ಬಂದು ಜನರಲ್ಲು, ಈಗ ತೊಗೊಂಡಿರ್ತಕ್ಕಂಥವ್ರು ಕೂಡ ಜನರಲ್ಲು. ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಕ್ರಯವಾಗಿದೆ. ಇದು ಮೈಸೂರಿಗೆ 36 ಕಿಲೋಮೀಟ್ರ್ ಆಗುತ್ತೆ, ನಂಜನಗೂಡಿಗೆ 14 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡಿಂದ ಒಂದು 300 ಮೀಟ್ರ್ ಒಳಗಡೆ ಬರಬೇಕು. ಅದು ನಕ್ಷೆ ರೋಡು. ಸುತ್ತ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು, ಬಾಳೆ ತೋಟ ಮಾಡಿಕೊಂಡು, ಡಿಪೆಂಡಿಂಗ್ ಆನ್ ಬೋರ್ವೆಲಲ್ಲಿ ವ್ಯವಸಾಯ ಮಾಡ್ತಿರ್ತಕ್ಕಂಥ ಜಾಗ ಇದು. ಚೆನ್ನಾಗಿದೆ. ಬಟ್ ಟಾರ್ ರೋಡಿಂದ ಒಂದು 300 ಮೀಟ್ರ್ ಒಳಗಡೆ ಬರಬೇಕಾಗತ್ತೆ. ಈ ಬೈಕ್ ನಿಂತಿದೆಯಲ್ಲ, ಇದು ಬಂದು ಆಕ್ಸೆಸ್ ರೋಡು. ಇಲ್ಲಿ ತನಕ ರಸ್ತೆ ಬರುತ್ತೆ. ಆ್ಯಕ್ಚುಲಿ ದೊಡ್ಡ ರೋಡೇ, ಎಲ್ಲ ಗಿಡೆಲ್ಲ ಈ ಥರ ಕಳ್ಳಿಯೆಲ್ಲ ಬೆಳ್ಕೊಬಿಟ್ಟೈತೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ದೊಡ್ಡ ರೋಡ್ ಆಗುತ್ತೆ. ಸದ್ಯಕ್ಕೆ ಒಂದು ಕಾರ್ ಬರುತ್ತೆ. ಆಪೋಸಿಟ್ ಯಾವ್ದಾರು ವೆಹಿಕಲ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ದೊಡ್ಡ ರೋಡ್ ಆಗುತ್ತೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಗುಡ್ ಫರ್ಟೈಲ್ ಸಾಯಿಲು, ರೆಡ್ ಸಾಯಿಲು. ನೀರು ಸಿಗುತ್ತೆ. ಬೋರ್ವೆಲ್ ಹಾಕೊಂಡ್ರೆ ಒಂದು 300 ನೀರು ಸಿಗುತ್ತೆ. ವೆಸ್ಟ್ ಫೇಸಿಂಗ್ ಇದು ರೋಡ್. ಆ್ಯಕ್ಚುಲಿ ಇದು ರೋಡು. ಇಲ್ಲಿಂದ ಕರೆಕ್ಟಾಗಿ 300 ಮೀಟ್ರ್ ಒಂದು ಟಾರ್ ರೋಡ್ ಬರುತ್ತೆ. ಆ ಟಾರ್ ರೋಡನ್ನು ನಾನು ನಿಮಗೆ ತೋರಿಸ್ಬಲ್ಲೆ, ತಾವು ನೋಡ್ಬೋದು. ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ದೊಡ್ಡ ರೋಡ್ ಆಗುತ್ತೆ. ಇದೇ ಲ್ಯಾಂಡು. ಇದು ಟಾರ್ ರೋಡ್. ಇದು ಈಗೇನೆ ಮೈಸೂರು ಮತ್ತು ನಂಜನಗೂಡು ಕಡೆ ಹೋಗುತ್ತೆ. ಇದು ಈಗೇನೆ ಸುಮಾರು ವಿಲೇಜ್ಗೆ ಕನೆಕ್ಟ್ ಆಗುತ್ತೆ. ಹಾಗೇನೆ ಇದು ಚಾಮರಾಜನಗರ ಹೈವೇ ಕನೆಕ್ಟ್ ಆಗ್ತಕ್ಕಂಥ ಇದು ದೊಡ್ಡ ರೋಡು. ಸೊ ಇಲ್ಲಿಂದ 300 ಮೀಟ್ರು. ಇದು ನಕ್ಷೆ ರೋಡು. ಈ ಒಂದು ಬ್ರಿಡ್ಜಿಂದ ಈ ಬ್ರಿಡ್ಜು ಲೆಕ್ಕಕೊಳ್ಳಿ, 30 ಅಡಿ ಬರುತ್ತೆ. ಸೊ ಇಲ್ಲಿಂದ 300 ಮೀಟ್ರು. ಇಲ್ಲಿಂದ ಲೆಫ್ಟ್ ಸಿಗುತ್ತೆ, 20 ಗುಂಟೆ. ಇದೇ ನಕ್ಷೆ ರೋಡು. ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ದೊಡ್ಡ ರೋಡ್ ಆಗುತ್ತೆ. ಸದ್ಯಕ್ಕೆ ಒಂದು ಕಾರ್ ಹೋಗುತ್ತೆ. ಆಪೋಸಿಟ್ ಯಾವ್ದಾದ್ರು ವೆಹಿಕಲ್ ಬಂದರೆ, ಇಲ್ಲಿ ಯಾವುದು ವೆಹಿಕಲ್ ಬರೋಲ್ಲ, ಎಲ್ಲ ಲ್ಯಾಂಡ್ಗೆ ಹೋಗ್ತಕ್ಕಂತಹ ರಸ್ತೆ ಆದ್ದರಿಂದ ವೆಹಿಕಲ್ ಬರೋಲ್ಲ. ಇನ್ ಕೇಸ್ ಬಂದರೆ ಸ್ವಲ್ಪ ಕ್ರಾಸಿಂಗ್ ಮಾಡೋದು ತೊಂದರೆ ಆಗುತ್ತೆ. ಈ ಥರ ಇರ್ತಕ್ಕಂತಹ ಲೊಕೇಶನ್ನು 20 ಗುಂಟೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ತಾವು ಕಾಲ್ ಮಾಡ್ಬೋದು. Nào rồi đây.